ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ ರಾಜತಾಂತ್ರಿಕ ಸಭೆ ಆಗ್ತಾ ಇದೆ. ಆದರೆ ಸಂಧಾನ ಸಭೆಯಲ್ಲಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಚೌಕಾಸಿ ಮಾತುಕತೆಗಳು ನಡೀತಾನೆ ಇದ್ದಾವೆ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಪೋಸ್ಟ್ ಹಾಕಿ ಹಾರ್ಮುಜ್ ಅಮೆರಿಕ ಹಿಡಿತದಲ್ಲಿರುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ. ಈ ಯುದ್ಧದಲ್ಲಿ ಇರಾನ್ ಗೆಲ್ಲುತ್ತಿದೆ ಅಂತ ಅನೇಕ ಸುದ್ದಿಗಳು ಪ್ರಸಾರ ಆಗುತ್ತಿದೆ. ಆದರೆ ವಾಸ್ತವವಾಗಿ ಇರಾನ್ನವರು ಸೋಲುತ್ತಿದ್ದಾರೆ ಮತ್ತು ಎಲ್ಲವನ್ನ ಕಳೆದುಕೊಳ್ಳುತ್ತಿದ್ದಾರೆ ಅಂತ ಎಲ್ಲರಿಗೂ ತಿಳಿದಿದೆ. ಅವರ ನೌಕಾಪಡೆ ಹೋಗಿದೆ, ಅವರ ವಾಯುಪಡೆ ನಾಶವಾಗಿದೆ, ಅವರ ವಿಮಾನ ವಿರೋಧಿ ಉಪಕರಣಗಳು ಅಸ್ತಿತ್ವದಲ್ಲಿಲ್ಲ, ರಾಡಾರ್ ಸತ್ತಿದೆ, ಅವರ ಕ್ಷಿಪಣಿ ಮತ್ತು ಡ್ರೋನ್ ಕಾರ್ಖಾನೆಗಳು ನಾಶವಾಗಿ ಹೋಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೀರ್ಘಕಾಲದ ನಾಯಕರು ನಮ್ಮೊಂದಿಗಿಲ್ಲ. ಹೀಗಿರುವಾಗ ಅವರು ಗೆಲ್ಲಲು ಹೇಗೆ ಸಾಧ್ಯ? ಸದ್ಯಕ್ಕೆ ಅವರ ಬಳಿ ಇರೋದು ಏಕೈಕ ವಿಷಯ ಅಂದರೆ ಹಡಗುಗಳು. ಸಮುದ್ರ ಗಡಿಗಳಲ್ಲಿರುವ ಇರಾನ್ ದೇಶದವರ 28 ಗಣಿ ಡ್ರಾಪರ್ ದೋಣಿಗಳು. ಆದರೆ ಆ ದೋಣಿಗಳು ಈಗ ಸಮುದ್ರದ ತಳದಲ್ಲಿವೆ. ಈಗಲೂ ನಾವು ಹೇಳೋದು ಇಷ್ಟೇ, ಇರಾನ್ನವರು ತಕ್ಷಣ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಜರ್ಮನಿ ಮತ್ತು ಇತರೆ ದೇಶಗಳನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತದ ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ತೆರವುಗೊಳಿಸಬೇಕು. ಇಲ್ಲದೆ ಹೋದರೆ ಧೈರ್ಯ, ಇಚ್ಛಾಶಕ್ತಿ ಇಲ್ಲದ ಇರಾನ್ ವಿರುದ್ಧ ಆ ಕೆಲಸವನ್ನು ನಾವು ಈಗ ಪ್ರಾರಂಭಿಸುತ್ತಿದ್ದೇವೆ. ಈಗಾಗಲೇ ಅನೇಕ ರಾಷ್ಟ್ರಗಳಿಂದ ತೈಲ ಸಾಗಿಸುವ ಖಾಲಿ ಹಡಗುಗಳು ತೈಲವನ್ನು ತುಂಬಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಬರುತ್ತಿವೆ. ಹೀಗೆ ಅಮೆರಿಕದ ಅಧ್ಯಕ್ಷ ತಾನು ಇದುವರೆಗೂ ಹೇಳ್ತಾ ಇದ್ದಂಥ ಅದೇ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇರಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸಂಧಾನ ಸಭೆ ನಡೆಯುವಾಗಲೇ ಟ್ರಂಪ್ ಹಾಕಿರುವಂಥ ಈ ಪೋಸ್ಟ್ ಇರಾನ್ನ ಆಡಳಿತವನ್ನು ಕೆರಳಿಸಿದೆ. ಹಾರ್ಮುಜ್ ಜಲಮಾರ್ಗವನ್ನು ಅಮೆರಿಕ ಕಂಟ್ರೋಲ್ಗೆ ತಗೊಳ್ತೀವಿ ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ ಅಂತಾನೂ ಕೂಡ ಇರಾನ್ ಎಚ್ಚರಿಕೆಯನ್ನು. ಇನ್ನೊಂದು ಕಡೆ ಇರಾನ್ ಷರತ್ತಿನ ಬಗ್ಗೆ ಇಸ್ರೇಲ್ ಲೆಬನಾನ್ ಮೇಲೆ ಬಾಂಬ್ ಹಾಕುವುದನ್ನು ಕಂಟಿನ್ಯೂ ಮಾಡಿದೆ. ಇರಾನ್ ಏನೇ ಹೇಳಿದರೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ದಕ್ಷಿಣ ಲೆಬನಾನ್ನ ಜಾಫ್ತಾ ಮೇಲೆ ಇಸ್ರೇಲ್ ಕ್ಷಿಪಣಿಗಳನ್ನು ಹಾಕಿದೆ. ಜಾಫ್ತಾ ನಗರದಲ್ಲಿ ಹೆಜ್ಬುಲ್ಲಾ ಬಂಡುಕೋರರು ಸಂಗ್ರಹಿಸಿಟ್ಟಿದ್ದ ಮದ್ದುಗುಂಡುಗಳ ಗೋಡೌನ್ಗಳನ್ನು ಉಡಾಯಿಸಿ ಹಾಕಿದೆ. ಈ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಏಕಕಾಲಕ್ಕೆ 20 ಬಾಂಬ್ಗಳನ್ನು ಒಂದೇ ಸಲ ಹಾಕಿದ್ದು 5 ಬೃಹತ್ ಕಟ್ಟಡಗಳು ನೆಲಸಮಬಹುದು. ಇನ್ನು ಹೆಜ್ಬುಲ್ಲಾದವರು ಕೈಕಟ್ಟಿ ಕುಳಿತಿಲ್ಲ. ಇಸ್ರೇಲ್ ರಾಜಧಾನಿಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದಾರೆ. ಟೆಲ್ ಅವೀವ್ನ ಅತಿದೊಡ್ಡ ವ್ಯಾಪಾರ ಉದ್ಯಮ ಕೇಂದ್ರವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇಡೀ ವ್ಯಾಪಾರ ಕೇಂದ್ರವೇ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದೆ. ಲೆಬನಾನ್ ಪಡೆಗಳು ಗುರಿಯಿಟ್ಟು ನಡೆಸುವಂತಹ ದಾಳಿಗಳು ಇನ್ನೂ ಭೀಕರವಾಗಿರುತ್ತೆ ಅನ್ನೋದು ಹೆಜ್ಬುಲ್ಲಾದವರು ನೀಡಿರುವಂತಹ ಹೇಳಿಕೆ. ಅಷ್ಟರ ಮಟ್ಟಿಗೆ ಇಸ್ರೇಲನ್ನು ಗುರಿಯಾಗಿಸಿ ಹೆಜ್ಬುಲ್ಲಾಗಳ ದಾಳಿ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಇದರ ನಡುವೆ ಹೆಜ್ಬುಲ್ಲಾದವರ ಎಚ್ಚರಿಕೆಗೆ ಬಗ್ಗದ ಇಸ್ರೇಲ್ ಮತ್ತೊಂದು ಬಾಂಬ್ ಹಾಕಿದೆ. ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮ ಮಾತುಕತೆ ನಡೀತಾ ಇದ್ದರೆ ದಕ್ಷಿಣ ಲೆಬನಾನ್ನಲ್ಲಿ ವಿದ್ಯುತ್ ಜನರೇಟರ್ಗಳನ್ನು ಇಸ್ರೇಲ್ ಹೊಡೆದುರುಳಿಸಿದೆ. ಇದರಿಂದ ದಕ್ಷಿಣ ಲೆಬನಾನ್ನ 17ಕ್ಕೂ ಹೆಚ್ಚು ನಗರಗಳ ಜನ ಕತ್ತಲಲ್ಲಿ ಕಾಲ ಕಳಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಒಂದು ಕಡೆ ಶಾಂತಿ ಮಾತುಕತೆ, ಈ ಕಡೆ ಲೆಬನಾನ್ ಮೇಲೆ ಮುಂದುವರಿದಿರುವಂತಹ ದಾಳಿ, ಇನ್ನೊಂದು ಕಡೆ ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನು ಕೂಡ ನಾವು ವಶಕ್ಕೆ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಹಾಗಿದ್ರೂ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಶಾಂತಿ ಮಾತುಕತೆ ಕೊಲ್ಲಿಕಾಳಗವನ್ನು ನಿಲ್ಲಿಸುತ್ತಾ ಅನ್ನೋದನ್ನು ನೋಡಬೇಕು.